ಓಕೆ, ಇವಾಗ ಕ್ವಾಡ್ರಾಟಿಕ್ ಈಕ್ವೇಷನ್ ಕ್ವೆಶ್ಚನ್ಸ್ ನಾವು ಸಾಲ್ವ್ ಮಾಡೋಣ. ನೀವು ಪಾರ್ಟ್ 1 ಅಲ್ಲಿ ಕ್ಲಾಸ್ 1 ಅಲ್ಲಿ ನೀವೇನು ಮಾಡಿದ್ರಿ ಅದರದ್ದು ಬೇಸಿಕ್ ಎಲ್ಲ ನೀವು ಕಲ್ತಿದ್ದೀರಾ. ಕ್ವಾಡ್ರಾಟಿಕ್ ಈಕ್ವೇಷನ್ ರಿಲೇಟೆಡ್ ಇದು ಸೆಕೆಂಡ್ ವಿಡಿಯೋ ಇದು. ಓಕೆ, ಫಸ್ಟ್ ಕ್ವೆಶ್ಚನ್, x square minus 196 is equal to 0. ಸೊಲ್ಯೂಷನ್ ನೋಡಿ, x square is equal to 196. ಇವಾಗ ಮೈನಸ್ 196 ಇದೆಯಲ್ಲ, ಆ ಕಡೆ ಹೋದಾಗ ಅದೇನಾಯ್ತು ಪ್ಲಸ್ 196 ಆಯಿತು. ಸೊ x is equal to root 196, that is equal to plus or minus 14. root 96 ಇನ್ನು ಪ್ಲಸ್ ಆರ್ ಮೈನಸ್ 14 ಅಂದರೆ ನಿಮಗೆ ಎರಡು ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೆ ನಾನು. ಎಕ್ಸ್ದು ಎರಡು ವ್ಯಾಲ್ಯೂ ಬರುತ್ತೆ, ಒಂದು x ಈಕ್ವಲ್ಸ್ ಪ್ಲಸ್ 14 ಅಥವಾ x ಈಕ್ವಲ್ಸ್ ಮೈನಸ್ 14. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, 5x square equals 625. that is nothing but x square is equal to 625 divided by 5. ಅದೇನಾಗುತ್ತೆ, ನಮಗೆ ಇದನ್ನ ಸಿಂಪ್ಲಿಫೈ ಮಾಡಿದ್ರಾಗ 5 1 5 ಇಂಟು 125 ಏನು ಬಂತು, 125 ಬಂತು. x ಸ್ಕ್ವೇರ್ಗೆ 125, x ಈಕ್ವಲ್ಸ್ ರೂಟ್ 125. ಅದನ್ನು ನಾವು ಫರ್ದರ್ ಡಿವೈಡ್ ಮಾಡಿದಾಗ ಏನಾಗುತ್ತೆ, ರೂಟ್ 25 ಇಂಟು 5 ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಪ್ಲಸ್ ಆರ್ ಮೈನಸ್ 5 ರೂಟ್ 5 ಬರುತ್ತೆ. ಎಕ್ಸ್ ವ್ಯಾಲ್ಯೂ ಏನಾಯಿತು, ಪ್ಲಸ್ 5 ರೂಟ್ 5 ಅಥವಾ ಮೈನಸ್ 5 ರೂಟ್ 5 ಆಗುತ್ತೆ. ಎಕ್ಸ್ನ ಎರಡು ರೂಟ್ಸ್ ಬರುತ್ತೆ, ಯಾವ್ದ್ಯಾವುದು, ಅಥವಾ ಎರಡು ರೂಟ್ಸ್ ಅಂತಾನು ಹೇಳ್ತೀವಿ ಇದಕ್ಕೆ, ಅಥವಾ ಎರಡು ಸೊಲ್ಯೂಷನ್ ಅಂತಾನು ಹೇಳ್ತೀವಿ. ಎರಡು ರೂಟ್ಸ್ ಬಂತು, ಯಾವ್ದಾದ್ರು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 5 ರೂಟ್ 5 ಆರ್ ಮೈನಸ್ 5 ರೂಟ್ 5. ನೆಕ್ಸ್ಟ್ ಕ್ವೆಶ್ಚನ್, ಎಕ್ಸ್ ಸ್ಕ್ವೇರ್ ಪ್ಲಸ್ 1 is equal to 101. ಸೊ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಈ ಕಡೆ ಹೋಗುತ್ತೆ ಮೈನಸ್ 1, ಈ ಕಡೆ ಹೋದಾಗ 101 ಮೈನಸ್ 1 100 ಆಗುತ್ತೆ. ಸೊ ಎಕ್ಸ್ ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಆಯಿತು. ಸೊ ಎಕ್ಸ್ ಈಕ್ವಲ್ಸ್ ರೂಟ್ 100, ದಟ್ ಈಸ್ ನಥಿಂಗ್ ಬಟ್ ಪ್ಲಸ್ ಆರ್ ಮೈನಸ್ 10 ಅಂದರೆ ಎಕ್ಸ್ನ ಎರಡು ವ್ಯಾಲ್ಯೂ ಬಂತು. ನೆಕ್ಸ್ಟ್ ಕ್ವೆಶ್ಚನ್, 7x ಈಕ್ವಲ್ಸ್ 64/7. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಮ್ಗೇನು ಬರುತ್ತೆ, 7x ಇಂಟು 7x ಈಕ್ವಲ್ಸ್ 64. ಇದಾದ್ಮೇಲೆ 7 ಇಂಟು 7 49 x ಸ್ಕ್ವೇರ್ ಈಕ್ವಲ್ಸ್ 64. x ಸ್ಕ್ವೇರ್ ಈಕ್ವಲ್ಸ್ 64, ಅದ್ರ ಕೆಳಗಡೆ 49 ಬರುತ್ತೆ. ಸೊ x ಈಕ್ವಲ್ಸ್ ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತೆ, x ಈಕ್ವಲ್ಸ್ ರೂಟ್ 64 ಡಿವೈಡೆಡ್ ಬೈ 49. ರೂಟ್ 64/49 ಅದ್ರ ವ್ಯಾಲ್ಯೂ ಏನಾಗುತ್ತೆ, ರೂಟ್ 64 ಅಂದರೆ ಏನು 8, ರೂಟ್ 49 ಅಂದರೆ ಏನು 7. ಸೊ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, 8 ಈಕ್ವಲ್ಸ್ ಎಕ್ಸ್ ಈಕ್ವಲ್ಸ್ 8/7 ಪ್ಲಸ್ 8/7 ಅಥವಾ ಮೈನಸ್ 8/7. ಎರಡು ರೂಟ್ ಬರುತ್ತೆ, ಪ್ಲಸ್ ಅಂಡ್ ಮತ್ತೆ ಮೈನಸ್. ಓಕೆ, ಇವಾಗ ಈ ಕ್ವೆಶ್ಚನ್ ಅಲ್ಲಿ ನೋಡಿ, ಅವರು ಎಕ್ಸ್ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ. ಎಕ್ಸ್ ಈಕ್ವಲ್ಸ್ ಮೈನಸ್ ಹಾಫ್, ಎಕ್ಸ್ ಈಕ್ವಲ್ಸ್ 2/3 ಅಂತಂದ್ಬಿಟ್ಟು ಅವರು ಎರಡು ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಆ ವ್ಯಾಲ್ಯೂನ ಕ್ವೆಶನಲ್ಲಿ ಈಕ್ವೇಷನಲ್ಲಿ ಇವಾಗ 6x ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 2 ಇದೆಯಲ್ಲ, ಈ ಈಕ್ವೇಷನ್ಗೆ ನಾವು ಎಕ್ಸ್ನ ವ್ಯಾಲ್ಯೂ ಹಾಕ್ಕೊಂಡು ಸಾಲ್ವ್ ಮಾಡಬೇಕು. ಓಕೆ, ಸೊಲ್ಯೂಷನ್ ಏನಿದೆ ಇವಾಗ, ಎಕ್ಸ್ ಈಕ್ವಲ್ಸ್ 6 ಇಂಟು ನಾವೇನು ಮಾಡ್ತಿದ್ದೀವಿ ಇಲ್ಲಿ, ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ಫಸ್ಟ್ ನಾವು ಮೈನಸ್ ಹಾಫ್ ಹಾಕೋತಾ ಇದ್ದೀವಿ. 6 ಇಂಟು ಮೈನಸ್ ಹಾಫ್ ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ನ ವ್ಯಾಲ್ಯೂ ಏನಿದೆ ಇಲ್ಲಿ, ಮೈನಸ್ ಹಾಫ್ ಮೈನಸ್ 2. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಿದೆ, 6 ಇಂಟು ಮೈನಸ್ ಹಾಫ್ ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ, ಅದು 1/4 ಆಗುತ್ತೆ. ಮೈನಸ್ ಇಂಟು ಮೈನಸ್ ಇದೇನಾಯಿತು, ಪ್ಲಸ್ ಆಯಿತು, ಹಾಫ್ ಮೈನಸ್ 2. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ 3/2 ಬರುತ್ತೆ, ಪ್ಲಸ್ ಹಾಫ್ ಹಾಗೆ ಬರ್ಕೋತೀವಿ, ಮೈನಸ್ 2. ಇದನ್ನು ಮತ್ತೆ ಅಗೇನ್ ಡಿನಾಮಿನೇಟರ್ ಎರಡಕ್ಕೆ ಸೇಮ್ ಇದೆ, ಸೊ ಅದಕ್ಕೆ 3 + 1 ಬರ್ಕೋತೀವಿ. ಮೈನಸ್ 4 ಹೇಗೆ ಬಂತು ಅಂತಂದರೆ ಅದಕ್ಕೆ ಡಿನಾಮಿನೇಟರ್ 2 ಕೆಳಗಡೆ 1 ಇದೆಯಲ್ಲ ಡಿನಾಮಿನೇಟರ್, ಅದಕ್ಕೋಸ್ಕರ ನಮಗೆ 4 ಬಂತು. ದಟ್ ಈಸ್ ನಥಿಂಗ್ ಬಟ್ ಇವಾಗ 3 + 1 ಏನಾಯಿತು, 4 ಆಯಿತು. ಪ್ಲಸ್ 4 ಮೈನಸ್ 4 ಕ್ಯಾನ್ಸಲ್ ಆಗುತ್ತೆ, 0/2 ಈಕ್ವಲ್ಸ್ 0. ಇವಾಗ ಟೋಟಲಿ ಈ ಕ್ವೆಶನಲ್ಲಿ ಏನಿತ್ತು, ಅವರೇ ಫಸ್ಟ್ ನಮಗೆ ಎಕ್ಸ್ ಈಕ್ವಲ್ಸ್ ಎಷ್ಟು ಅಂತಂದ್ಬಿಟ್ಟು ಕೊಟ್ಟಿದ್ರು, ಮೈನಸ್ ಹಾಫ್ ಇನ್ನೊಂದು ಎಕ್ಸ್ ವ್ಯಾಲ್ಯೂ ಎರಡು ಕೊಟ್ಟಿದ್ದಾರಲ್ಲ,
ಅದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ನಮಗೇನು ಬಂತು 0 ಅಂತ ಬಂತು. ನೆಕ್ಸ್ಟ್ ಸ್ಟೆಪ್ ಏನಿದೆ ನೋಡೋಣ. ನೆಕ್ಸ್ಟ್ ಇವಾಗ ನಾವು ಎಕ್ಸ್ನ ವ್ಯಾಲ್ಯೂ ನಾವೇನು ಹಾಕ್ಕೊಂಡಿದ್ವಿ ಆವಾಗಲೇ -1/2 ಹಾಕ್ಕೊಂಡು ಮಾಡಿದ್ವಿ. ಇವಾಗ x = 2/3 ಹಾಕ್ಕೊಂಡು ಮಾಡಿದ್ರೆ ಏನಾಗುತ್ತೆ 6 ಇಂಟು ಎಕ್ಸ್ನ ವ್ಯಾಲ್ಯೂ 2/3 6 ಇಂಟು 2/3 ಹೋಲ್ ಸ್ಕ್ವೇರ್ ಮೈನಸ್ 2/3 ಎಕ್ಸ್ನ ವ್ಯಾಲ್ಯೂ ಏನಿದೆ 2/3 ಇದೆ -2 = 0. ನೆಕ್ಸ್ಟ್ 6 ಇಂಟು 2 ಸ್ಕ್ವೇರ್ ಏನಾಯಿತು 4/9 ಮೈನಸ್ 2/3 -2 = 0. ಇದೇನಾಗುತ್ತೆ ಮಲ್ಟಿಪ್ಲೈ ಮಾಡಿದಾಗ 24 6 4 24/9 minus 2/3 minus 2 = 0. ನೆಕ್ಸ್ಟ್ ಸ್ಟೆಪ್ಪಲ್ಲಿ 8/3 minus 2/3 8/3 ಹೇಗಾಯಿತು ಅಂತಂದರೆ ನಾವು 24/9 ಮಾಡೋದಲ್ವಾ 24/9 8/3 ಆಯಿತು -2/3 -2 = 0. ಇವಾಗ 3 3 ಮತ್ತು 2 ಕೆಳಗಡೆ 1 ಇದೆ. ಆ ಮೂರಕ್ಕೂ LCM ತಗೊಂಡ್ರೆ ಏನಾಗುತ್ತೆ 8 - 2 - 6 ಬರುತ್ತೆ. 8 2 ಮತ್ತು 6 ಬರುತ್ತೆ. ಓಕೆ 8 - 2 - 6 ಏನಾಗುತ್ತೆ 0. ಹೇಗೆ ಅಂತಂದರೆ +8 -8 ಎರಡು ಕ್ಯಾನ್ಸಲ್ ಆಗುತ್ತೆ 0/3 ದಟ್ ಈಸ್ ನಥಿಂಗ್ ಬಟ್ 0. ಇವಾಗ ಈ ಈಕ್ವೇಷನ್ 6x² - x - 2 = 0. ಇವಾಗ ನಮ್ಗೆ ಏನು ಕೊಟ್ಟಿದ್ರು x ವ್ಯಾಲ್ಯೂ -1/2 ಕೊಟ್ಟಿದ್ರು, ಇನ್ನೊಂದು x ವ್ಯಾಲ್ಯೂ 2/3 ಕೊಟ್ಟಿದ್ರು. ಅದನ್ನೆರಡನ್ನೂ ನಾವು ಹಾಕ್ಕೊಂಡು ಈ ಈಕ್ವೇಷನಲ್ಲಿ ಹಾಕ್ಕೊಂಡು ಈ ವ್ಯಾಲ್ಯೂನ ಮಾಡಿದಾಗ ನಮಗೇನು ಬಂತು 0 ಬಂತು, ಇನ್ನೊಂದಕ್ಕೂ 0 ಬಂತು. ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಇಟ್ ಈಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಇದೆರಡು ಕೂಡ ಏನಿದೆ ದೇ ಆರ್ ಸೊಲ್ಯೂಷನ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಥವಾ ದೇ ಆರ್ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್. ನೆಕ್ಸ್ಟ್ ಕ್ವೆಶನ್ x²/2 - 3/4 = 7 1/4. ನೆಕ್ಸ್ಟ್ ಅದಾದಮೇಲೆ ನಾವೇನು ಮಾಡ್ತೀವಿ 7 1/4ಗೆ ನಾವು LCM ತಗೊಂಡು ಮಾಡಿದಾಗ ಅದೇನಾಗುತ್ತೆ 29/4 ಆಗುತ್ತೆ. 7 4 = 28 28 + 1 28/4 ಆಗುತ್ತೆ. -3/4 ಇದೆಯಲ್ಲ ಆ ಕಡೆ ಹೋದಾಗ ಅದೇನಾಯಿತು +3/4 ಆಯಿತು. 29/4 + 3/4 ಆಯಿತು. ಓಕೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಿದೆ x²/2 = 8 ಹೇಗೆ ಬಂತು ಅಂತಂದರೆ 29 + 3/4 = 32/4 ಆಗುತ್ತದು. ಸೊ 32/4 is nothing but 4 1s 4 8s 8 ಆನ್ಸರ್ ಬಂತು ಇಲ್ಲಿ. ನೆಕ್ಸ್ಟ್ ಸ್ಟೆಪ್ x² = 16 ಹೇಗೆ ಅಂತಂದರೆ 2 8s 16 x² = 16 x = √16 that is +or -4 x = 4 or x = -4. ನೋಡಿ ಇವಾಗ ಈ ಕ್ವೆಶನಲ್ಲಿ ಏನಿದೆ 2m² - 6m + 3 = 0. m ವ್ಯಾಲ್ಯೂ ಇಲ್ಲಿ ಏನು ಕೊಟ್ಟಿದ್ದಾರೆ 1/2 ಅಂತ ಕೊಟ್ಟಿದ್ದಾರೆ. ಸೊ m ವ್ಯಾಲ್ಯೂ 1/2 ಹಾಕ್ಕೊಂಡು ನಾವು ಮಾಡಿದಾಗ ಇಲ್ಲಿ 2m² ಜಾಗದಲ್ಲಿ 1/2² ಮೈನಸ್ 6 ಇಂಟು m ಏನು ವ್ಯಾಲ್ಯೂ 1/2 ಅಂತ ಕೊಟ್ಟಿದ್ದಾರೆ. 6 × 1/2 + 3 ನೆಕ್ಸ್ಟ್ 2 ಇಂಟು 1/4 ಮೈನಸ್ 6 × 1/2 + 3 2/4 ಆಗುತ್ತಿದ್ದು 2/4 ಆಗುತ್ತಿದ್ದು ಮೈನಸ್ 6/2 ಆಗುತ್ತೆ ಪ್ಲಸ್ 3. ಇದೇನಕ್ಕೆ ತೋರಿಸ್ತಾ ಇದ್ದೀನಿ ಬೇಗ ಬೇಗ ಅಂತಂದರೆ ನೋಡಿ ಏನು ಡಿಫ್ರೆನ್ಸ್ ಇದೆ ಇದಕ್ಕೂ ಮುಂಚೆ ಪ್ರಾಬ್ಲಮ್ಗೂ. 1/2 ಮೈನಸ್ ಇದು ಡಿವೈಡ್ ಮಾಡಿದಾಗ 1/2 ಆಗುತ್ತೆ ಮೈನಸ್ ಇದು ಡಿವೈಡ್ ಮಾಡಿದಾಗ 3 ಆಗುತ್ತೆ ಪ್ಲಸ್ 3. ನೆಕ್ಸ್ಟ್ ಇದು ಏನಾಯಿತು 1/2 ಮೈನಸ್ -3 + 3 ಕ್ಯಾನ್ಸಲ್ ಆದಾಗ ಇಲ್ಲಿ 0 ಬಂತು. ಸೊ ನಮಗೆ ಆನ್ಸರ್ ಏನು ಬಂತು ಇಲ್ಲಿ ಕೆಳಗಡೆ 1/2 ಅಂತ ಬಂತು. ಸೊ ಇವಾಗ 1/2 ಏನಿದೆ 1/2 ಈಸ್ ನಾಟ್ ಈಕ್ವಲ್ ಟು 0. ಇವಾಗ ಮುಂಚೆ ಪ್ರಾಬ್ಲಮಲ್ಲಿ ಏನಿತ್ತು ನಿಮ್ಗೇನು ಬಂದಿತ್ತು ನಿಮಗೆ ಇಲ್ಲಿ ಇದೆಲ್ಲ ಸಾಲ್ವ್ ಮಾಡಿದಾಗ ನಿಮಗೆ 0 ಬಂದಿತ್ತು. ಸೊ 1/2 ಈಸ್ ನಾಟ್ ಈಕ್ವಲ್ ಟು 0. ಸೊ 1/2 ಈಸ್ ನಾಟ್ ಎ ಸೊಲ್ಯೂಷನ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್. ಇವಾಗ 0 ಬಂದ್ರೇ ನಮಗೆ ಇಲ್ಲಿ ಇದೆಲ್ಲ ಹೋಲ್ ಟೋಟಲ್ ಫೈನಲಲ್ಲಿ ನಮಗೆ ಆನ್ಸರ್ ಇಲ್ಲಿ 0 ಅಂತ ಬಂದ್ರೇ ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗೋದು. ನೆಕ್ಸ್ಟ್ ಕ್ವೆಶನ್ ಇದರಲ್ಲಿ ನೋಡಿ ಇಫ್ c² = a² + b² ಸಾಲ್ವ್ ಫಾರ್ b. ಇವಾಗ ನಮಗೆ ಫೈಂಡ್ ದ ವ್ಯಾಲ್ಯೂ ಆಫ್ b ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇಫ್ ಎ ವ್ಯಾಲ್ಯೂ ನಮ್ಗೆ ಏನು ಕೊಟ್ಟಿದ್ದಾರೆ 8 ಕೊಟ್ಟಿದ್ದಾರೆ, ಎ ವ್ಯಾಲ್ಯೂ 8 ಕೊಟ್ಟಿದ್ದಾರೆ ಮತ್ತು ಸಿ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ 17. ಸೊ ಇವಾಗ ನಾವು ವ್ಯಾಲ್ಯೂಸ್ ಹಾಕೊಳ್ಳೋಣ. a² + b² = c² ಈಕ್ವೇಷನ್ಗೆ ವ್ಯಾಲ್ಯೂ ಹಾಕ್ಕೊಂಡ್ರೆ b² ಈಕ್ವಲ್ಸ್ ನಾವು ಇವಾಗ c² ಹಾಗೆ ಇಟ್ಕೊಂಡಿದ್ದೀವಿ. ಎ
ಆ ಕಡೆ ಕಳಿಸಿದ್ದೀವಿ. ಸೊ ಮೈನಸ್ ಎ ಸ್ಕ್ವೇರ್ ಆಯಿತು. ಸೊ ಬಿ ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್, ಇವಾಗ ಬಿ ಸ್ಕ್ವೇರ್ ಅಲ್ಲ ನಮ್ಗೆ ಕೇಳಿರೋದು ಕ್ವಶನಲ್ಲಿ, ಬಿ ಫೈಂಡ್ ಔಟ್ ಮಾಡಬೇಕು ವ್ಯಾಲ್ಯೂ ಅಲ್ವಾ, ಅದಕ್ಕೆ ನಾವು ರೂಟ್ ಅಂತ ಇದಕ್ಕೆ ಬರ್ಕೋತೀವಿ. ಬಿ ಸ್ಕ್ವೇರ್ ಹೋಗ್ಬಿಟ್ಟು ಇದಕ್ಕೆ ರೂಟ್ ಅಂತ ಬರ್ಕೋತೀವಿ. ಪ್ಲಸ್ ಆರ್ ಮೈನಸ್ ರೂಟ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಇವಾಗ ಸಿ ವ್ಯಾಲ್ಯೂ ಏನಿದೆ, ಸಿ ವ್ಯಾಲ್ಯೂ 17 ಇದೆ. ಸಿಗೆ 17 ಸ್ಕ್ವೇರ್ ಬರ್ಕೊಂಡ್ವಿ, ಎಗೆ 8 ಸ್ಕ್ವೇರ್ ಅಂತ ಬರ್ಕೊಂಡ್ವಿ. ಸೊ ಪ್ಲಸ್ ಆರ್ ಮೈನಸ್ ರೂಟ್ 17 ಸ್ಕ್ವೇರ್ ಏನಾಯಿತು 289 ಮೈನಸ್ 8 ಸ್ಕ್ವೇರ್ 64 ಪ್ಲಸ್ ಆರ್ ಮೈನಸ್ ರೂಟ್ 225. ಆನ್ಸರ್ ಏನು ಬಂತು, ಪ್ಲಸ್ ಆರ್ ಮೈನಸ್ 15. ಸೊ ವ್ಯಾಲ್ಯೂ ಆಫ್ ಬಿ ಈಸ್ ಪ್ಲಸ್ ಆರ್ ಮೈನಸ್ 15. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಕೊಡ್ತೀನಿ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕೊಟ್ಟಾಗ ನಿಮಗೆ ಹೇಗೆ 4 ಆಪ್ಷನಲ್ಲಿ ಫೈಂಡ್ ಔಟ್ ಮಾಡಬೇಕು ಅದು ಈಸಿಯಾಗಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್.